ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 140. ಹಾಗೇನೂ ಇಲ್ಲ ವೈಫಿ, ನಿನ್ನಿಂದಾಗಿ ಜಾಸ್ತಿ ಲವ್ ಮಾಡೋದನ್ನು ಕಲಿತಿದ್ದೀನಿ. ಹಾಗೆಯೇ ಲವ್ ಮಾಡಿದ ಮೇಲೆ ಎಲ್ಲ ಸಿಚುವೇಶನ್ ಫೇಸ್ ಮಾಡಬೇಕು. ಮುಖ್ಯವಾಗಿ ಸಿಲ್ಲಿ ರೀಸನ್ನಿಗೆಲ್ಲ ಪ್ರೀತಿಸಿದವರನ್ನು ಕಳ್ಕೋಬಾರ್ದು ಅನ್ನೋದು ಗೊತ್ತಾಗಿದೆ. ಸೊ ನನ್ನ ಅನುಭವದಿಂದ ಕಲಿತ ಪಾಠವನ್ನು ಅವರಿಗೆ ಹೇಳಿಕೊಡ್ತಿದ್ದೀನಿ ಅಷ್ಟೇ. ನೋಡು, ನಿಜಕ್ಕೂ ಆ ಚರಣ್ ಮುಂದೆ ಬಾಯಿ ಬಡ್ಕೊಂಡು ತುಂಬ ಟಯರ್ಡ್ ಆಗಿದ್ದೀನಿ. ಸೊ ಒಂದು ಎನರ್ಜಿ ಬೂಸ್ಟರ್ ಸಿಗಬಹುದಾ ವೈಫಿ ಅಂತ ಕಣ್ಣು ಮಿಟಕಿಸಿ ಕೇಳಿದವನ ನೋಟಕ್ಕೆ ಇಲ್ಲವೆಂದು ತಲೆಹಾಡಿಸಿದವಳು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಡುತ್ತಾ ತನ್ನವಳನ್ನು ಸಮೀಪಿಸಿ ಪ್ಲೀಸ್ ಎನ್ನುವ ಮೊದಲೇ ಅವನ ಮಾತುಗಳನ್ನು ಅವಳದರ ಕಸಿದುಕೊಂಡಿತ್ತು. ನಿಮಿಷಗಳ ಬಳಿಕ ಅಂಜಲಿ ತನ್ನವನಿಂದ ದೂರ ಸರಿದು ಅವನ ಕಣ್ಣೋಟ ಎದುರಿಸಲಾರದೆ ಕಿಚನ್ನಲ್ಲಿ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ ಅನ್ನುತ್ತಾ ಅಲ್ಲಿಂದ ಹೊರಡಲು ತಯಾರಾದವಳ ಕೈ ಹಿಡಿದ ಜೀವ ಇನ್ನೊಂದು ಎನರ್ಜಿ ಬೂಸ್ಟರ್ ಬೇಕು ವೈಫಿ ಎಂದವನ ಬಾಯಿಗೆ ಪುಟ್ಟ ಏಟು ಕೊಟ್ಟು ಕಣ್ಣಲ್ಲೇ ಗದರಿದವಳ ವರಸೆಗೆ ನಕ್ಕವನು ಮನೆಯಲ್ಲಿ ನೋಡ್ಕೋತೀನಿ ನಿನ್ನ ಅಂತ ಹುಸಿ ಮುನಿಸು ತೋರಿದವನ ನಡೆಗೆ ಅಂಜಲಿ ನಸು ನಗುತ್ತಾ ಅಲ್ಲಿಂದ ಹೊರ ನಡೆದಳು. ಹೆಂಡತಿ ಹೋದ ಕೂಡಲೇ ಜೀವಾದಿತ್ಯ ಕ್ಯಾಬಿನ್ CCTV ದೃಶ್ಯದ ಮೇಲೆ ಕ್ಲಿಕ್ ಮಾಡಿ ಇಬ್ಬರನ್ನು ಗಮನಿಸುತ್ತಾ ನಿಂತಿದ್ದನು. ಜೀವ ಮಾತುಗಳು ಅರುಣ್ ಮೇಲೆ ಈಟಿಯಂತೆ ನಾಟಿದ್ದವು. ತಾನು ಎಲ್ಲಿ ಎಡವಿದೆ ಎಂದು ತಿಳಿದಿತ್ತವನಿಗೆ ದಾಪುಗಾಲಿಡುತ್ತಾ ತನ್ನವಳ ಕ್ಯಾಬಿನ್ ಒಳಗಡೆ ಹೋದಾಗ ಬಾಲಕೃಷ್ಣನ ಬಳಿ ಫೈಲ್ ಒಂದನ್ನು ತೋರಿಸುತ್ತಾ ಮಾತನಾಡುತ್ತಿದ್ದ ಹೆಂಡತಿ ಅವನ ಕಣ್ಣಿಗೆ ಬಿದ್ದಿದ್ದಳು. ಬಾಗಿಲ ಸದ್ದಿಗೆ ತಲೆ ಎತ್ತಿದ ಆದಿತ್ಯ ತನ್ನವನನ್ನು ಅಲ್ಲಿ ಎದುರು ನೋಡದ ಕಾರಣ ಗಾಬರಿಯಲ್ಲೇ ಆರು ಎನ್ನುತ್ತಾ ಎದ್ದು ಅವನ ಬಳಿ ಓಡಿದವಳಿಗೆ ಯಾವತ್ತು ಫಾರ್ಮಲ್ಸ್ ಧರಿಸಿ ಇನ್ಶರ್ಟ್ ಮಾಡುತ್ತಿದ್ದ ಅರುಣ್ ಈಗ ಈ ದಿನ ಶರ್ಟ್ ಹಾಗೆಯೇ ಬಿಟ್ಟಿದ್ದನು. ಕಳೆಗುಂದಿದ ಮುಖ, ಕೆದರಿದ ಕೂದಲನ್ನು ನೋಡಿ ಆರ್ ಯು ಓಕೆ, ಏನಾಯಿತು ಅಂತ ಅವನ ಕೈ ಹಿಡಿದು ಕೇಳಿದರೆ ಮೇಡಮ್ ಆಮೇಲೆ ಬರ್ತೀನಿ ಎಂದ ಬಾಲಕೃಷ್ಣ ಹೊರಹೋದ ಕೂಡಲೇ ತನ್ನವಳನ್ನು ಬರಸೆಳೆದು ತಬ್ಬಿಕೊಂಡು ಆವೇಶದಲ್ಲಿ ಅವಳ ಮುಖದ ತುಂಬ ಮುತ್ತಿನ ಮಳೆಗೆರೆದು ಪುನಃ ಗಟ್ಟಿಯಾಗಿ ತಬ್ಬಿದನು. ಅವನ ನಡೆಗೆ ಆಶ್ಚರ್ಯ, ಆಘಾತ, ಖುಷಿ ಎಲ್ಲ ಭಾವನೆಗಳು ಅವಳನ್ನು ಮುತ್ತಿಕೊಂಡಿತು. ಮದುವೆಯಾದ ಮೇಲೆ ತನ್ನ ಕೈ ಬೆರಳು ಸೋಕಲು ಹಿಂದೆ ಮುಂದೆ ನೋಡುತ್ತಿದ್ದವನೆಲ್ಲಿ ಈಗೆಲ್ಲ ಯೋಚನೆಗಳಲ್ಲಿ ಕಳೆದು ಹೋದವಳನ್ನು ಎಚ್ಚರಿಸಿದ್ದು ಐ ಲವ್ ಯು ದಿತ್ಯ, ಐ ಲವ್ ಯು ಲಾಟ್ ಅಂತ ಕಿವಿಯ ಪಕ್ಕ ಉಸುರಿದ ಅವನ ಧ್ವನಿ. ನಿಧಾನಕ್ಕೆ ಅವನಿಂದ ದೂರ ಸರಿದು ಆರ್ ಯು ಓಕೆ, ಏನಾಯಿತು ಎಂದವಳಿಂದ ದೂರ ಸರಿದು ಅವಳೆದುರು ಮಂಡಿ ಊರಿ ಕುಳಿತನು. ನನ್ನ ಕ್ಷಮಿಸಿಬಿಡು ದಿತ್ಯ, ಪ್ರೀತಿ ಎಂದು ನಿನ್ನ ತಲೆ ಕೆಡಿಸಿ ನನ್ನ ಫ್ಯಾಮಿಲಿಯನ್ನು ಎದುರು ಹಾಕಿಕೊಂಡು ನಿನ್ನನ್ನು ಮದುವೆಯಾಗಿ ನಿನಗೆ ತುಂಬ ಕಷ್ಟ ಕೊಟ್ಟು ಬಿಟ್ಟೆ. ನೀನು ಅನಾಥೆಯಲ್ಲ, ನಿನಗಾಗಿ ನಾನಿದ್ದೇನೆ ಎಂದು ಪ್ರೀತಿಸುವಾಗ ಕೊಟ್ಟ ಭರವಸೆಯನ್ನು ಉಳಿಸಿಕೊಳ್ಳಲು ಸೋತು ಬಿಟ್ಟೆ. ನಿನ್ನನ್ನು ಮದುವೆಯಾದ ಮೇಲೆ ಹಾಗೆ ನೋಡಿಕೊಳ್ಳುತ್ತೇನೆ, ಹೀಗೆ ಕಾಪಾಡುತ್ತೇನೆ ಎಂದು ನನ್ನನ್ನು ನಂಬುವಂತೆ ಮಾಡಿ ನೀನಿಟ್ಟ ನಂಬಿಕೆಗೆ ನಾನು ಮೋಸ ಮಾಡಿಬಿಟ್ಟೆ ಅಲ್ವಾ. ಐ ಆಮ್ ಸಾರಿ ಅಂತ ಕೈ ಮುಗಿದು ಕಣ್ತುಂಬಿಕೊಂಡವನ ನೇರಕ್ಕೆ ಕುಳಿತು ಅವನ ಕೈ ಕೆಳಗಿಳಿಸಿ ಅವನನ್ನು ತಬ್ಬಿಕೊಂಡಳು. ಅವನ ಬೆನ್ನ ದಡವುತ್ತಾ ಸಾಕು, ಏನು ಹೇಳಬೇಡ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ, ಅಪ್ಪ ಅಮ್ಮ ಸಿಕ್ಕಿದ್ರಾ ಅಂತ ಅವನ ಮೊಗ ಬೊಗಸೆಯಲ್ಲಿ ಹಿಡಿದು ಕೇಳಿದರೆ ಇಲ್ಲವೆಂದು ತಲೆ ಆಡಿಸಿ ನನಗೆ ಅವರ್ಯಾರೂ ಬೇಡ ದಿತ್ಯ, ಐ ನೀಡ್ ಯು, ನನಗೆ ನೀನೊಬ್ಬಳೇ ಸಾಕು ಅನ್ನುತ್ತಾ ಅವಳ ಕೈಗಳಿಗೆ ಮುತ್ತಿಟ್ಟರೆ ಅವನ ವರ್ತನೆಯನ್ನು ನೋಡಿ ಗೊಂದಲವಾಗಿತ್ತವಳಿಗೆ. ಅವನನ್ನು ಎಬ್ಬಿಸಿ ಮೇಲೆ ಕುರ್ಚಿಯಲ್ಲಿ ಕೂರುವಂತೆ ಹೇಳಿ ಅವನ ಪಕ್ಕದಲ್ಲೇ ಕೂತು ಈಗ ಹೇಳು, ಏನಾಯಿತು, ಯಾರು ಏನಂದ್ರು ಅಂತ ಅವನನ್ನೇ ದಿಟ್ಟಿಸಿದಳು. ಏನಿಲ್ಲ, ಇಷ್ಟು ದಿನ ಮಾಡಿದ್ದು ತಪ್ಪು ಅಂತ ಈಗ ಗೊತ್ತಾಯಿತು ಅಷ್ಟೇ. ಐ ಆಮ್ ಸಾರಿ ದಿತ್ಯ. ನಿಜಕ್ಕೂ ಜೀವ ಬ್ರೋ ಹೇಳಿದ ಹಾಗೆ ಅತ್ತ ಫ್ಯಾಮಿಲಿ ಇತ್ತ ನೀನು ಬೇಕೆಂದು ಎರಡು ದೋಣಿಯ ಮೇಲೆ ಕಾಲಿಟ್ಟು ನೀರಿಗೆ ಬಿದ್ದು ಉಸಿರು ಕಟ್ಟಿ ಸಾಯೋದ್ರಲ್ಲಿದ್ದೆ ನಾನು. ಫ್ಯಾಮಿಲಿ ಅಂದ್ಕೊಂಡು ನನ್ನ ನಂಬಿಕೊಂಡು ಬಂದ ನಿನ್ನನ್ನು ಮರೆತೇ ಬಿಟ್ಟಿದ್ದೆ. ನಾನು ತುಂಬ ಸೆಲ್ಫಿಶ್ ಆಗಿ ಬಿಹೇವ್ ಮಾಡಿದೆ ಅಲ್ವಾ ಅಂದ. ಆಗ ಪಟ್ಟನೆ ಬೆಳಿಗ್ಗೆ ಜೀವ ತನ್ನ ಕ್ಯಾಬಿನ್ನಿಗೆ ಬಂದ ನೆನಪಾಗಿತ್ತವಳಿಗೆ. ಪಾಪ ಅದೇನೆಲ್ಲ ಹೇಳಿ ದಬಾಯಿಸಿದ್ದಾನೋ ಇವನಿಗೆ, ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾನೆ ಎಂದುಕೊಂಡ ಆದಿತ್ಯ ಈಗ ತುಸು ಸಮಾಧಾನಗೊಂಡಿದ್ದಳು. ಇಷ್ಟು ದಿನ ಮಾತೆ ಮರೆತಂತಿದ್ದ
ಅರುಣ್ ಇಂದು ಮೊದಲಿನಂತೆ ನಾನ್ ಸ್ಟಾಪ್ ಮಾತನಾಡುವುದನ್ನು ನೋಡಿ ಗಡ್ಡಕ್ಕೆ ಕೈಕೊಟ್ಟು ತನ್ನವನನ್ನು ಕಣ್ತುಂಬಿಕೊಳ್ಳುತ್ತಾ ಅವನ ಮಾತಿಗೆ ಕಿವಿಯಾಗಿದ್ದಳು. ಅದೆಷ್ಟೋ ಹೊತ್ತು ಮಾತನಾಡಿದವನ ಪೂರ್ತಿ ಮಾತಲ್ಲಿ ತನ್ನ ಮೇಲಿನ ಪ್ರೀತಿ, ತನ್ನನ್ನು ನೋಯಿಸಿದ್ದಕ್ಕೆ ಕೇಳಿದ ಕ್ಷಮೆ ಹಾಗೂ ಮುಂದೆ ತಾವಿಬ್ಬರು ಚೆನ್ನಾಗಿ ಬಾಳಬೇಕು ಎನ್ನುವುದು ಮಾತ್ರ ಇರುವುದು ನೋಡಿ ಅವನ ಪ್ರೀತಿಯ ಆಳದ ಪರಿಚಯವಾಗಿತ್ತು. ಅರುಣ್ ಕ್ಷಮೆ ಕೇಳುತ್ತಾ ಮಾತನಾಡುತ್ತಲೇ ಇದ್ದರೆ ಮೆಲ್ಲನೆ ಎದ್ದು ಹೋಗಿ ಕ್ಯಾಬಿನ್ ಡೋರ್ ಲಾಕ್ ಮಾಡಿ ಬಂದ ದಿತ್ಯ CCTV ನೋಡಿ ನಸುನಕ್ಕವಳು ತನ್ನ ಚೇರ್ ಪಕ್ಕವಿದ್ದ CCTV ಬಟನ್ ಆಫ್ ಮಾಡಿದಳು. ಇತ್ತ ಅವಳ ನಡೆಯನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಜೀವ ಹಬ್ಬ ಭಾರಿ ಚಾಲಾಕಿ ಇದ್ದಾಳೆ ಅಂತ ನಗುತ್ತಾ ತನ್ನ ಕೆಲಸದತ್ತ ಗಮನ ಹರಿಸಿದನು. ದಿತ್ಯ ಹೋಗಿ ಅರುಣ್ ಮಡಿಲ ಮೇಲೆ ಕೂತು ಅವನ ಕೊರಳ ಸುತ್ತ ಕೈಯ ಹಾರ ಹಾಕಿ, ಸೋ ಮಿಸ್ಟರ್ ಅರುಣ್, ಈಗೇನು ಈ ಸಾರಿ ಅನ್ನೋ ಜಪ ಪೂರ್ತಿ ದಿನ ಮಾಡೋ ಪ್ರೋಗ್ರಾಮ್ ಇದೆಯಾ ಹೇಗೆ? ಐ ಮಿಸ್ ಯು ಇಡಿಯಟ್. ಪ್ರೀತಿ ಹೆಸರಲ್ಲಿ ನನ್ನ ತಲೆ ಕೆಡಿಸಿ ಇಷ್ಟು ದಿನ ನನಗೆ ಇಷ್ಟೆಲ್ಲ ಕಾಟ ಕೊಟ್ಟಿದ್ದೀಯಲ್ಲ, ಅದಕ್ಕೆ ಏನು ಶಿಕ್ಷೆ ಗೊತ್ತಾ ಅಂದಾಗ ಅಮಾಯಕನಂತೆ ಏನು ಎಂದು ಕೇಳಿದವನ ಅದರಗಳನ್ನು ಬಂಧಿಸಿದಳು. ತನ್ನವಳಿಂದ ಸಿಕ್ಕ ಮೊದಲ ಸಿಹಿ ಮುತ್ತನ್ನು ಮನದಣಿಯ ಸವಿದವನು ಲವ್ ಯು ದಿತ್ಯ ಎನ್ನುತ್ತಾ ಅವಳ ಕೊರಳ ಹೊಣಪಲ್ಲಿ ಮೊಗ ಹುದುಗಿಸಿದನು. ನಿಮಿಷಗಳ ಬಳಿಕ ಅವನದರಗಳ ಉಪಟಳಕ್ಕೆ ಸೋತ ದಿತ್ಯ ಪಟ್ಟನೆ ಅವನಿಂದ ದೂರ ಸರಿದು, ಹಲೋ, ಏನು? ನಾವಿಬ್ಬರು ಇರೋದು ಗಿರಿಧಾಮದಲ್ಲಿ ಅನ್ನೋದು ಮರ್ತಿದ್ದೀಯಾ ಹೇಗೆ ಅಂತ ಹುಸಿ ಮುನಿಸಲ್ಲಿ ಕೇಳಿದವಳ ನಡುವನ್ನು ಬಳಸಿ ತನ್ನತ್ತ ಎಳೆದುಕೊಂಡವನು ಮರೆಯುವಂತೆ ಮಾಡಿದ್ದು ಯಾರು? ವೇಟ್ ಅಂತ ಮೊಬೈಲ್ ತೆಗೆದು ಜೀವನಿಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ ಇಟ್ಟು, ಹಲೋ ದೀಪ್ಸ್ ಬ್ರೋ, ನಾಳೆಯಿಂದ ಇನ್ನೊಂದು 15 ದಿನ ನನ್ನ ಹೆಂಡತಿ ಕೆಲಸಕ್ಕೆ ಬರೋಲ್ಲ. ಹನಿಮೂನ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕು ಅಂತಿದ್ದೀವಿ. ಸೊ ಅದೇನೆಲ್ಲ ಇಂಪಾರ್ಟೆಂಟ್ ವರ್ಕ್ ಇದೆಯೋ ಈಗಲೇ ಮಾಡಿಸಿಕೊಂಡು ಬಿಡಿ ಎಂದರೆ ಅತ್ತ ಜೀವನಿಗೆ ನಗು ಬಂದಿತ್ತು. ನಾನು ಹಾಕಿದ್ದ 4 ಏಟು ನಿನ್ನ ಹೆಂಡತಿ ಹಾಕಿದಿದ್ರೆ ಇಷ್ಟೊತ್ತು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಮುಗಿಸಿ ಬರ್ತಿದ್ದೆ ಏನೋ ಅಲ್ವಾ ಸ್ಟೂಪಿಡ್. ದಿತ್ಯ, ನೀನು ಕೇಳಿದ್ದೀಯಾ ಅನ್ನೋದು ಗೊತ್ತು. ಸೊ ಆದದ್ದೆಲ್ಲ ಮರೆತು ಇಬ್ಬರು ಹೊಸ ಜೀವನ ಶುರು ಮಾಡಿ ಇಂದಲ್ಲ ನಾಳೆ 6 ಪೇರೆಂಟ್ಸ್ ನಿನ್ನ ಸೊಸೆಯಾಗಿ ಒಪ್ಕೋತಾರೆ. ಅಲ್ಲಿಯವರೆಗೆ ನೀವಿಬ್ಬರು ಹ್ಯಾಪಿಯಾಗಿರಿ. ಹಾಂ, ನಿನ್ನ ಗಂಡ ಹೇಳಿದಂತೆ ನಿನಗೆ 20 ದಿನದ ರಜೆ ಅಪ್ರೂವ್ ಮಾಡಿದ್ದೇನೆ. ಬಾಲಕೃಷ್ಣನಲ್ಲಿ ಇಂಪಾರ್ಟೆಂಟ್ ಕೆಲಸ ಏನೆಲ್ಲ ಇದೆಯೋ ಕೇಳಿ ಮುಗಿಸ್ಕೊಂಡು ಬಿಡು. ನಿನ್ನ ನಂಬಿಕೊಂಡು ಬಂದಿರೋ ದಿತ್ಯ ಕೈ ಬಿಡಬೇಡ. ಹಾಗೆಯೇ ನಿನ್ನ ಕಂಪನಿ ಕಥೆಯೇನು? ಸ್ವಲ್ಪ ಅದರತ್ತ ಕೂಡ ಗಮನ ಹರಿಸು ಎನ್ನುತ್ತಾ ಕಾಲ್ ಕಟ್ ಮಾಡಿದನು. ಕೊನೆಗೂ ದಿತ್ಯ ಮತ್ತು ಅರುಣ್ ಬದುಕು ಸರಿಯಾಗಿತ್ತು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.